ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ₹100 ಖರ್ಚು ಮಾಡಿದೆ ಅವರು ಒಳ್ಳೆ ಊಟ ಸಿಗಲ್ಲ. ₹100 ಇನ್ನು ಬೆಂಗಳೂರಿಗೆ ಹೋಗಿ ಒಂದು ಒಳ್ಳೆ ಊಟ ಸಿಗಬೇಕಂದ್ರೆ ₹500 ₹1000 ಹೋಗುತ್ತೆ. ಆದರೆ ₹10 ಒಂದು ಆರೋಗ್ಯಕರವಾಗಿರೋ ಊಟ ಸಿಗ್ತಾ ಇದೆ ಅಂದರೆ ಸರ್ಕಾರದ ಒಂದು ಸಂಕಲ್ಪ, ಆಲೋಚನೆ, ಜನಗಳ ಅವಶ್ಯಕತೆ, ಅದರ ಬೇಡಿಕೆಗೆ ಅನುಗುಣವಾಗಿ ಮಾಡಿದಾರಲ್ಲ, ಅದು ಫಲಿಸ್ತಾ ಇದೆ ಅಂತ ಹೇಳ್ಬೋದು. ಎಲ್ರಿಗೂ ಸ್ಪಾನ್ಸರ್ ಮಾಡಿದ್ದು ಮುದ್ದೆ ಗೀ ನಲ್ಲಿ ಮಿಕ್ಸ್ ಮಾಡ್ತಾರೆ. ಗೀ ಕ್ಯಾಂಟೀನಲ್ಲಿ ನಾವು ಫಸ್ಟ್ ಟೈಮ್ ಇದನ್ನು ಲೋಕಾರ್ಪಣೆ ಮಾಡಿದ ಮೇಲೆ ಊಟ ಮಾಡ್ತಾ ಇದ್ದೀವಿ. ಊಟ ಚೆನ್ನಾಗಿದೆ, ರುಚಿಯಾಗೂ ಇದೆ. ಬಟ್ ಈಗ ಇಂದಿರಾ ಕ್ಯಾಂಟೀನಲ್ಲಿ ಅವರಿಗೆ ಏನು ನಿಗದಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಬೇಡಿಕೆ ಇದೆ ಅಂತಂದ್ಬಿಟ್ಟು, ಯಾರಿಗೆ ಒಂದು ಜವಾಬ್ದಾರಿ ಸಿಕ್ಕಿದೆ ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಮೇಂಟೆನೆನ್ಸ್ ಯಾರಿಗೆ ಸಿಕ್ಕಿದೆ ಅವ್ರದ್ದು ಅದೊಂದು ತುಂಬ ಬೇಡಿಕೆ ಆಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ 500 ಜನ ಅಂತ ಇದ್ದಾರೆ, 850ವರೆಗೂ ಬಂದಿದ್ದಾರೆ. ಅಪ್ರಾಕ್ಸಿಮೇಟಾಗಿ 900 ಬರ್ತಾ ಇದ್ದಾರೆ. ಮತ್ತು ಲಂಚ್ನೂ ಕೂಡ ಅದನ್ನೇ ಆಗ್ತಾಯಿದೆ. ಮಧ್ಯಾಹ್ನ ಊಟದಕ್ಕೂ ಕೂಡ, ಬಿಸಿ ಊಟಕ್ಕೂ ಕೂಡ ಅಷ್ಟೇ ಸ್ಟ್ರೆಂತ್ ಇದೆ. ರಾತ್ರಿ ಮಾತ್ರ ಸ್ವಲ್ಪ ಕಡಿಮೆ ಇದೆ, 250ವರೆಗೂ ಇದ್ದಾರೆ ರಾತ್ರಿ ಮಾತ್ರ. ಸೊ ಅದಕ್ಕೆ ನಾನು ಮತ್ತೆ ಇದನ್ನು ಪ್ರಪೋಸಲ್ DC ಅವರಿಗೆ ಕಳಿಸ್ಬೇಕಾದ್ರೆ, ಏನು 1500 ಲಿಮಿಟ್ ಇತ್ತು ಅದನ್ನು 2000ವರೆಗೂ ಎಕ್ಸ್ಟೆಂಡ್ ಮಾಡಿ ಅಂತ ಬಿಟ್ಟು ಅದನ್ನು ಪ್ರಪೋಸಲ್ಲು ನಾವು ಈ 1 ಮಂತೂ ಕೂಡ ನಮ್ಮ ನಗರಸಭೆ ಅಧ್ಯಕ್ಷರ ಆದಿಯಾಗಿ ಎಲ್ಲರೂ ಕೂಡ ಇಲ್ಲಿ ಪ್ರತಿದಿನಾನೂ ಊಟ ತಗೊಂಡಿದ್ದಾರೆ. ಮತ್ತು ಅದ್ರ ಸಿಬ್ಬಂದಿ ಕೂಡ ಪೌರಾಯುಕ್ತರ ಆದಿಯಾಗಿ ಅದರ ಎಲ್ಲರೂ ಕೂಡ ಇಲ್ಲಿ ಮಾನಿಟರ್ ಮಾಡಿದ್ದಾರೆ. ಕ್ಲೀನ್ಲಿನೆಸ್ ಬಗ್ಗೆ ಮತ್ತು ಬಿಸಿ ಊಟ, ಟೇಸ್ಟು 3 ಬಗ್ಗೆನೂ ಪ್ರಯತ್ನ ಮಾಡಿದ್ದಾರೆ. ಟೇಸ್ಟ್ ಯಾವುದರಲ್ಲೂ ಕಡಿಮೆ ಮಾಡಿಲ್ಲ, ಟೇಸ್ಟ್ ಅದೇ ಥರ ಇದೆ. ಮತ್ತು ಬೇಡಿಕೆ ಜಾಸ್ತಿ ಆಗ್ತಾಯಿದೆ. ಫಸ್ಟ್ ಡೇ 500 600 ಅಷ್ಟೇ ಇತ್ತು. ಇವತ್ತಿಗೆ ನೋಡಿದಾಗ ಜಾಸ್ತಿನೇ ಬೇಡಿಕೆ ಇದೆ. ನಾವು ಇಂದಿರಾ ಕ್ಯಾಂಟೀನ್ ತಂದಿದ್ದ ಉದ್ದೇಶ ಇವತ್ತು ಫಲಿಸ್ತು ಅಂತ ಕೂಡ ಹೇಳ್ತೀನಿ. ಮತ್ತು ಯಾರೋ ನಾನು ಊಟ ಮಾಡೋವಾಗ ಹೇಳ್ತಾ ಇದ್ರು, ಇನ್ನೂ ಒಂದು ಇಂದಿರಾ ಕ್ಯಾಂಟೀನ್ ಬಂದರೂ ತಗೊಂಡು ಬರೋಕ್ಕೆ ಅವಕಾಶ ಆದರೆ ತಗೊಂಬನ್ನಿ, ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ರು. ಅಂದರೆ ಅದೇ ಇಲ್ಲಿ KGFನಲ್ಲಿ ಇಂದಿರಾ ಕ್ಯಾಂಟೀನ್ನ ಬೇಡಿಕೆ ಇತ್ತು. ತುಂಬ ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಅಥವಾ ಸ್ಟೂಡೆಂಟ್ಸ್ ಜಾಸ್ತಿ ಜನ ಟೈಮ್ ಬರ್ತಾ ಇದ್ದಾರೆ. ಅದಾದಮೇಲೆ ಪೇಷಂಟ್ಸ್ ಆಚೆ ಕಡೆ ಬಂದು ಇಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೇಳಿ ಭಾಳ ಖುಷಿ ಆಯಿತು ನನಗೆ. ನಾನು ಈ ಜಾಗ ಹುಡುಕುವಾಗ ಹಾಸ್ಪಿಟಲ್ ಪ್ರೆಮಿಸಿಸಲ್ಲಿ ಮಾಡ್ತಾ ಇದ್ದೀನ ತಪ್ಪ ಅಂತ ಅಂದ್ಕೊಂಡೆ. ಖಂಡಿತವಾಗೂ ಈಗ ನಾನು ಈ ಜಾಗನ ಗುರುತಿಸಿದ್ದು ಅಥವಾ ಆಯ್ಕೆ ಮಾಡೋದಕ್ಕೆ ನನಗೆ ಇದು ಸರಿ ಅಂತ ಮಾರ್ಗದರ್ಶನ ಕೊಟ್ಟಿದ್ದರಲ್ಲಿ ಅರ್ಥ ಇದೆ ಅಂತ ಈಗ ಅಂದ್ಕೊತಾ ಇದ್ದೀನಿ. ತುಂಬ ಬೇಡಿಕೆ ಇದೆ, ಬೇಡಿಕೆ ಫಲಿಸಿದೆ ಅಂತ ಇವತ್ತು ನಾನು ಸಮಾಧಾನ ಮಾಡ್ತಾ ಇದ್ದೀನಿ. ಅದೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅವ್ರಿಗೆ ಏನು ಸಹಕಾರ ಬೇಕು ಅಂತ ಕೇಳ್ತಾ ಇದ್ದಾರೆ, ಅದನ್ನು ಖಂಡಿತ ನಾವು ಅಫಿಷಿಯಲ್ ಆಗಿ ಆ ಪ್ರೋಸೆಸ್ಸನ್ನು ಮಾಡ್ತೀವಿ. ಹೆಚ್ಚಳ ಮಾಡಲಿಕ್ಕೆ ಹೌದು, ಬೇಡಿಕೆ ಜಾಸ್ತಿ ಇದೆ. ಅವ್ರಿಗೇನು ನಿಗದಿ ಇಟ್ಟಿದ್ರು ಅದಕ್ಕಿಂತ ಬೇಡಿಕೆ ಜಾಸ್ತಿ ಇದೆ. ಆಮೇಲೆ 1 ಡೇ ಬರ್ತಾರೆ, ಅದಾದಮೇಲೆ 2nd ಡೇ 3rd ಡೇ ಕಂಟಿನ್ಯೂಸ್ ಆಗಿ ಬರಲ್ಲ. ಕಂಟಿನ್ಯೂಸ್ ಆಗಿ ಇಲ್ಲಿ ಇಷ್ಟು ಜನ ಇಂದಿರಾ ಕ್ಯಾಂಟೀನ್ನೇ ಅವಲಂಬಿತರಾಗಿದ್ದಾರಲ್ಲ, ಅದರಿಂದ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಆರೋಗ್ಯವಾಗಿ ಅದೇ ಥರ ಕ್ವಾಲಿಟಿ, ಟೇಸ್ಟು ಮತ್ತು ಆ ಬಿಸಿ ಊಟ ಕೊಡೋ ಅಂಥ ಅದನ್ನು ಅವರು ಅಭ್ಯಾಸ ಮಾಡಿಕೊಳ್ಳಿ, ರೂಢಿ ಇಟ್ಕೊಳ್ಳಿ.
ಅವ್ರು ಯಾವಾಗ್ಲೂ ಅವ್ರನ್ನ ಬೇರೆ ಥರ ಏನೂ ಮಾತಾಡಬಾರ್ದು. ನಮ್ಮಲ್ಲಿ ಯಾರಾದರೂ ಒಬ್ಬರು ಊಟ ಮಾಡುವಂಥ ಅಭ್ಯಾಸನ ಬೆಳೆಸ್ಕೊಳ್ಳಿ ಅಂದಾಗ ಸಿಬ್ಬಂದಿ ನಗರಸಭೆಯಲ್ಲಿರುವಂಥ ಎಲ್ಲರೂ ಕೂಡ ಅವರಿಗೆ ನೀರು ಅವಶ್ಯಕತೆ ಇದೆಯಾ ಮಾಡೋಣ. ಆಮೇಲೆ ನಾವು ಒಂದು ಹೊಸ ಬೋರ್ವೆಲ್ನ ಡ್ರಿಲ್ ಮಾಡೋ ಯೋಚನೆ ಮಾಡ್ತೀವಿ. ಅಡುಗೆಗಾಗಲಿ ಮತ್ತು ಬೇರೆದಕ್ಕೆ ಏನಕ್ಕೂ ತೊಂದರೆ ಆಗಬಾರ್ದು ಅಂತ ಇವರಿಗೆ ಸಪ್ರೇಟಾಗಿ ಇನ್ನೊಂದು ಬೋರ್ ಕೊಡಿಸೋದಕ್ಕೆ ನಾವು ಪ್ರಾವಿಷನ್ ಮಾಡ್ತಾ ಇದ್ದೀವಿ. ಅದೇ ಒಂದು ವಿಸಿಟ್ ಆಗಿತ್ತು. ಆದರೆ ಮಧ್ಯಾಹ್ನ ಟೈಮ್ ನಾವು ಕೂಡ ಊಟ ಹೇಗಿದೆ, ಅದೇ ಟೇಸ್ಟ್ ಇದೆಯಾ ಇಲ್ವಾ ಅನ್ನೋವಂಥದ್ದನ್ನು ನಾನು ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಟೇಸ್ಟಲ್ಲಿ ಕಾಂಪ್ರಮೈಸ್ ಇಲ್ಲ, ಅದೇ ಕ್ವಾಲಿಟಿನೇ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಎಲ್ಲರಿಗೂ ಸ್ಪಂದಿಸೋ ಹಂಗೆ ನಡ್ಕೊಳ್ಳಿ ಇದ್ದಾರೆ ಅವರು ಅದನ್ನು. ಮೇಡಮ್, ಈಗ ಇನ್ನೊಂದು ಇಂದಿರಾ ಕ್ಯಾಂಟೀನ್ BGML ಏರಿಯಾಗೆ ತಪ್ಪೇನಿಲ್ಲ, ಪ್ರಸ್ತಾವನೆ ಇಡೋಣ. ಮತ್ತು ಅದು ಎಲ್ಲಿಗೆ ಅನುಕೂಲ ಆಗುತ್ತೆ, ಎಷ್ಟು ಜನ ಜಾಸ್ತಿ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಅದ್ರ ಮೇಲೇ ಪ್ರಸ್ತಾವನೆ. ಹಾಂ, ಹಾಗೇನಲ್ಲ, ನಗರ ಭಾಗದಲ್ಲಿ ಯಾರೇ ಬಂದರು ವಿದ್ಯಾರ್ಥಿಗಳು ಅದೇ ಕೆಲಸ ಇದೆ ಅಂತ ಆಚೆ ಒಂದು 6 ಗಂಟೆ 7 ಗಂಟೆಗೆ ಬಿಟ್ಟು ಬರೋ ಅಂಥವ್ರಿಗೆ ಇಲ್ಲಿ ತಿಂಡಿ ಊಟ ಸರಿಯಾದ ಸಮಯಕ್ಕೆ ಸಿಗಬೇಕು ಅಂತಂದರೆ ಕ್ವಾಲಿಟಿ ಫುಡ್ 5 ರೂಪಾಯಿಗೆ ತಿಂಡಿ ತಿನ್ನಬೇಕಂದ್ರೆ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅನ್ಕೊತೀವಿ. 10 ರೂಪಾಯಿಗೆ ಒಂದು ಒಳ್ಳೆ ಊಟ ಸಿಗಬೇಕು ಅಂದರೆ ಎಲ್ಲಿದ್ದೀವಿ ಅಂತ. ನಾರ್ಮಲ್ಲಾಗೆ ನಾರ್ಮಲಾಗಿರೋ ಊಟ ಸಿಗಬೇಕು ಅಂದರೆ ಇವೆಲ್ಲ ಮನುಷ್ಯನ ಅವಶ್ಯಕತೆಗಳು ಬೇರೆ ಕಡೆನೂ ಸಿಗುತ್ತೆ, ಇಲ್ಲ ಅಂತಲ್ಲ. 100 ರೂಪಾಯಿ ಖರ್ಚು ಮಾಡಿದೆ ಅವರೇ ಒಳ್ಳೆ ಊಟ ಸಿಗಲ್ಲ. 100 ರೂಪಾಯಿ ಇನ್ನೂ ಬೆಂಗಳೂರಿಗೆ ಹೋಗಿ ಒಂದು ಒಳ್ಳೆ ಊಟ ಸಿಗಬೇಕಂದ್ರೆ 500 ರೂಪಾಯಿಂದ 1000 ರೂಪಾಯಿಗೆ ಹೋಗುತ್ತೆ. ಆದರೆ 10 ರೂಪಾಯಿಗೆ ಒಂದು ಆರೋಗ್ಯಕರವಾಗಿರೋ ಊಟ ಸಿಗ್ತಾ ಇದೆ ಅಂದರೆ ಸರ್ಕಾರದ ಒಂದು ಸಂಕಲ್ಪ, ಆಲೋಚನೆ, ಜನಗಳ ಅವಶ್ಯಕತೆ, ಅದರ ಬೇಡಿಕೆಗೆ ಅನುಗುಣವಾಗಿ ಮಾಡಿದಾರಲ್ಲ, ಅದು ಫಲಿಸ್ತಾ ಇದೆ ಅಂತ ಹೇಳ್ಬೇಕು. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.